ಮೊನ್ನೆ ತಾನೇ ತುಳಸಿ ಪೂಜೆ ಮುಗ್ದಿದೆ. ತುಳಸಿ ಪೂಜೆಗೆ ತಂದಿರುವ ನೆಲ್ಲಿಕಾಯಿ ನಿಮ್ಮೆಲ್ಲರ ಮನೆಯಲ್ಲೂ ಇರಬಹುದು. ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿಯನ್ನ ಬಳಸಿ ಮಾಡುವ ಒಂದು 4 ಬಗೆಯ ರೆಸಿಪಿಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ರುಚಿಯಾಗಿರ್ತದೆ. ಅದ್ಭುತವಾದ ರೆಸಿಪಿಗಳಂತಾನೆ ಹೇಳ್ಬೋದು. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ಹಾಗೆ ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮೊದಲು ಸಾರನ್ನ ಮಾಡಲಿಕ್ಕೆ ತೊಗರಿಬೇಳೆಯನ್ನ ಚೆನ್ನಾಗಿ ತೊಳೆದು ಹಾಕೊಂಡಿದ್ದೇನೆ. ಒಂದು 1/4 ಕಪ್ ಆಗುವಷ್ಟು ತೊಗರಿಬೇಳೆಯನ್ನ ಹಾಕಿದ್ದೇನೆ. ನಂತರ ಅಗತ್ಯ ಇರುವಷ್ಟು ನೀರನ್ನ ಹಾಕಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹಾಕೊಂಡು ಇದನ್ನ ಮೆತ್ತಗೆ ಬೇಯಿಸ್ಕೊಳ್ತೇನೆ. ಈಗ ನೆಲ್ಲಿಕಾಯಿಯನ್ನು ಕೂಡ ನಾವು ಬೇಯಿಸ್ಕೊಳ್ಬೇಕು. ಅದರ ಒಳಗಡೆ ಇರುವ ಬೀಜವನ್ನ ತೆಗಿಬೇಕಾದ್ರೆ ಬೇಯಿಸಿ ತೆಗೆದಾಗ ಸುಲಭ ಆಗ್ತದೆ. ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನಂತರ ಒಂದು 20 ಆಗುವಷ್ಟು ನೆಲ್ಲಿಕಾಯಿಯನ್ನ ಹಾಕಿದ್ದೇನೆ. ಲೆಕ್ಕ ಮಾಡಿಲ್ಲ, ನಾನು ಒಂದು ಅಂದಾಜಲ್ಲಿ ಹೇಳ್ತಾ ಇರೋದು. ಎಷ್ಟು ಬೇಕಂತ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಹೆಚ್ಚಾದ್ರೆ ಕೂಡ ಇದನ್ನ ಬಿಸಿಲಲ್ಲಿ ಒಣಗಿಸಿ ಇಟ್ರೆ ನೆಲ್ಲಿಕಾಯಿ ಸಟ್ಟು ಅಥವಾ ಚಟ್ಟು ರೆಡಿ ಆಗ್ತದೆ. ತಂಬ್ಳಿಯನ್ನ ಮಾಡ್ಲಿಕ್ಕೆ ಆಗ್ತದೆ. ಅದು ಮೆತ್ತಗಾಗುವ ತನಕ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಮೆತ್ತಗಾಗಿದೆ. ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಇಲ್ಲಿ ತೊಗರಿಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಮಗ್ಸ್ಕೊಂಡಿದ್ದೇನೆ. ಮಸಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣವನ್ನ ಹಾಕ್ತಾ ಇದ್ದೇನೆ. ನಂತರ ಕಟ್ ಮಾಡಿರುವ 2 ಹಸಿಮೆಣಸನ್ನ ಹಾಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೈಯಲ್ಲೇ ಮುರಿದು ಹಾಕೊಳ್ತಾ ಇದ್ದೇನೆ. ರುಚಿಯ ಬ್ಯಾಲೆನ್ಸಿಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕೊಳ್ತಾ ಇದ್ದೇನೆ. 1-1.5 ಟೀ ಚಮಚ ಆಗುವಷ್ಟು ಬೆಲ್ಲವನ್ನು ಬಳಸ್ತಾ ಇದ್ದೇನೆ. ನೆಲ್ಲಿಕಾಯಿ ಸಿಹಿಯಾಗಿರ್ತದೆ ಸ್ವಲ್ಪ, ಆದರೆ ಅದರಲ್ಲಿರುವ ಒಗರಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ನಾವು ಸ್ವಲ್ಪ ಬೆಲ್ಲವನ್ನು ಹಾಕಬೇಕು. ಇಲ್ಲಾಂದರೆ ಸಾರು ಅಷ್ಟು ರುಚಿಯಾಗೋದಿಲ್ಲ. ನೀರಿನ ಅಗತ್ಯವನ್ನು ನೋಡಿಕೊಂಡು ಸೇರಿಸ್ಕೊಳ್ಬೇಕು. ತೊಗರಿಬೇಳೆ ಹಾಕಿರೋದ್ರಿಂದ ನೆಲ್ಲಿಕಾಯಿಯನ್ನು ನಾವು ಮತ್ತೆ ರುಬ್ಬಿ ಹಾಕೋದಿದೆ. ಹಾಗಾಗಿ ನೀರನ್ನು ಸೇರಿಸ್ಕೊಂಡು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈಗ ನೆಲ್ಲಿಕಾಯಿ ತಣ್ಣಗಾದ ನಂತರ ನಾನಿಲ್ಲಿ ಬಿಡಿಸ್ತಾ ಇದ್ದೇನೆ. ಕೈಯಲ್ಲಿಯೇ ಸುಲಭವಾಗಿ ಈ ರೀತಿ ಬಿಡಿಸ್ಕೊಳ್ಬೋದು. ಒಂದು 10-12 ನೆಲ್ಲಿಕಾಯಿಯನ್ನು ಬಿಡಿಸಿ ನಾನಿಲ್ಲಿ ಸಾರಿಗೆ ಬಳಸ್ತಾ ಇದ್ದೇನೆ. ನೆಲ್ಲಿಕಾಯಿಯ ಹುಳಿಯನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ. ನೆಲ್ಲಿಕಾಯಿ ಹುಳಿ ಇಲ್ಲ ಅಂತಿದ್ರೆ ಅದರ ಹುಳಿಯ ಅಂಶಕ್ಕೋಸ್ಕರ ನಾವು ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಬೇಕಾದರೆ ಸಾರಿಗೆ ಸೇರಿಸ್ಕೊಳ್ಬೋದು. ಇಲ್ಲಾಂದರೆ ಕೊನೆಯಲ್ಲಿ ಲಿಂಬೆಹಣ್ಣಿನ ರಸವನ್ನು ಬೇಕಾದರೂ ಸೇರಿಸ್ಕೊಳ್ಬೋದು. ಈ ನೆಲ್ಲಿಕಾಯಿ ಹುಳಿ ಆಗಿರೋದ್ರಿಂದ ನಾನು ನೆಲ್ಲಿಕಾಯಿಯನ್ನು ಮಾತ್ರ ಬಳಸ್ತಾ ಇದ್ದೇನೆ. ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೇನೆ. ರುಬ್ಬಿರುವ ನೆಲ್ಲಿಕಾಯಿಯ ರಸವನ್ನು ಸಾರಿಗೆ ಹಾಕ್ಕೊಂಡಿದ್ದೇನೆ. ನೀರನ್ನು ಮತ್ತೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೇನೆ. ನೆಲ್ಲಿಕಾಯಿ ರುಬ್ಬಿದಾಗ ಸ್ವಲ್ಪ ದಪ್ಪವಾಗಿದೆ, ನೋಡ್ಬೋದು. ಅಗತ್ಯ ಇರುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸಿನ ಬದಲಿಗೆ ಕಾಳುಮೆಣಸು ಹಾಗೆ ಜೀರಿಗೆಯನ್ನು ಕೂಡ ನಾವು ಇದನ್ನು ಕುಟ್ಟಿ ಸೇರಿಸ್ಕೊಳ್ಬೋದು. ಹಸಿಮೆಣಸು ಇಷ್ಟ ಇಲ್ಲ ಅಂತಿದ್ರೆ ಕಾಳುಮೆಣಸನ್ನು ಕೂಡ ಸೇರಿಸ್ಕೊಳ್ಬೋದು. ಈ ಚಳಿಗಾಲಕ್ಕೆ ಅದು ಕೂಡ ಚೆನ್ನಾಗಾಗ್ತದೆ, ಸೂಪ್ ರೀತಿ ಆಗ್ತದೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ಕುದಿಲಿಕ್ಕೆ ಬಿಡ್ತೇನೆ. ಸಾರಿನ ರುಚಿಯನ್ನು ಹೆಚ್ಚಿಸಲಿಕ್ಕೋಸ್ಕರ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ 1/4 ಕಪ್ ಆಗುವಷ್ಟು ಕಾಯನ್ನು ಹಾಕಿದ್ದೇನೆ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಕಾಯಿ ಹಾಲನ್ನು ತಗೊಳ್ತೇನೆ. ನುಣ್ಣಗೆ ರುಬ್ಬಿ ಹಾಗೆ ಹಾಕೋದಕ್ಕಿಂತ ಕಾಯಿ ಹಾಲನ್ನು ಹಾಕಿದಾಗ ರುಚಿ ಇನ್ನೂ ಚೆನ್ನಾಗಿ ಬರ್ತದೆ. ಇದನ್ನು ಸೋಸ್ಕೊಂಡು ಹಾಲನ್ನು ಸಾರಿಗೆ ಸೇರಿಸ್ಕೊಂಡು ಒಂದು ಕುದಿ ಬರಿಸಿದರೆ ರುಚಿಯಾದ ನೆಲ್ಲಿಕಾಯಿಯ ಸಾರು ರೆಡಿ ಆಗ್ತದೆ. ಇದಕ್ಕೆ ಮತ್ತೆ ಟೊಮೆಟೊವನ್ನೆಲ್ಲ ಹಾಕೋದಿಲ್ಲ, ಬೇಕಂದ್ರೆ ಹಾಕ್ಬೋದು. ಹಾಗೆ ಮಾಡಿದರೆ ನೆಲ್ಲಿಕಾಯಿಯ ಸಾರು ಚೆನ್ನಾಗಾಗ್ತದೆ. ಕೊನೆಯಲ್ಲಿ ಒಗ್ಗರಣೆಯನ್ನು ಹಾಕಬೇಕು. ಇದನ್ನು ಪಕ್ಕಕ್ಕೆ ಇಟ್ಟು ಇನ್ನೊಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಮಿಕ್ಸಿ ಜಾರಲ್ಲಿ 1/4 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿದ್ದೇನೆ. ನಂತರ ಒಂದು 5-6 ಬಿಡಿಸಿರುವ ನೆಲ್ಲಿಕಾಯಿಯನ್ನು ಹಾಕಿದ್ದೇನೆ. ಬೇಯಿಸಿ ಬಿಡಿಸಿರುವ ನೆಲ್ಲಿಕಾಯಿ ಇದು. ನಂತರ ಕಾಳುಮೆಣಸನ್ನು ಹಾಕ್ತಾ ಇದ್ದೇನೆ. 1 ಟೀ ಚಮಚ ಆಗುವಷ್ಟು ಜೀರಿಗೆ, ಅಗತ್ಯ ಇರುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಳ್ತೇನೆ. ತಂಬಳಿ ಸ್ವಲ್ಪ ನೀರಾಗಿ ಇರಬೇಕಲ್ಲ, ಹಾಗಾಗಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು 1 ಟೀ ಚಮಚ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ನೆಲ್ಲಿಕಾಯಿ ಹುಳಿ ಇರೋದ್ರಿಂದ ಜಾಸ್ತಿ ಮೊಸರನ್ನು ಹಾಕೋದು ಬೇಡ, ತುಂಬ ಹುಳಿಯಾಗಿ ಹೋಗ್ತದೆ ತಂಬಳಿ. ಹಾಗಾಗಿ 1 ಟೀ ಚಮಚ ಆಗುವಷ್ಟು ಸಿಹಿ ಮೊಸರನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಂಬಳಿ ಕೂಡ ರೆಡಿ ಆಯಿತು. ಇದಕ್ಕೂ ಕೂಡ ಕೊನೆಯಲ್ಲಿ ಒಗ್ಗರಣೆಯನ್ನು ಮಾಡೋದನ್ನು ತೋರಿಸ್ತೇನೆ. ಈಗ ಮುದ್ದುಳಿ ಅಥವಾ ಮೆಣಸ್ಕಾಯಿ, ಕೆಲವು ಕಡೆ ಇನ್ನೂ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನಮ್ಮೂರಲ್ಲಿ ಮುದ್ದುಳಿ ಅಂತ ಕರಿತೇವೆ. ಇದಕ್ಕೆ ನೆಲ್ಲಿಕಾಯಿಯನ್ನು ಕಟ್ ಮಾಡ್ಕೊಳ್ಬೇಕು, ಅಥವಾ ಜಜ್ಜಿ ಕೂಡ ಹಾಕ್ಬೋದು. ಜಜ್ಜಿ ಹಾಕಿದಾಗ ಅದರಲ್ಲಿ ಬೀಜ ಉಳಿತದಲ್ಲ, ಹಾಗಾಗಿ ತಿನ್ನುವಾಗ ಸ್ವಲ್ಪ ಕಿರಿಕಿರಿ ಅಂತ ಅನ್ಸ್ಬೋದು. ಹಾಗಾಗಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೆಲ್ಲಿಕಾಯಿಯನ್ನು. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಟು ಅದರಲ್ಲಿ 1/2 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ನಂತರ 1/4 ಕಪ್ ಆಗುವಷ್ಟು
ಬಿಡಿಸಿರುವ ನೆಲ್ಲಿಕಾಯಿಯನ್ನು ಹಾಕಿ ಬೇಯಲಿಕ್ಕೆ ಬಿಡ್ತೇನೆ. ನೆಲ್ಲಿಕಾಯಿ ಬೆಲ್ಲದ ಜೊತೆ ಚೆನ್ನಾಗಿ ಕುದಿ ಬಂದು ಬೇಯಬೇಕು. ಈಗ ಮಸಾಲೆಯನ್ನು ಮಾಡಲಿಕ್ಕೆ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದರಲ್ಲಿ 2 ಟೀ ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕಿದ್ದೇನೆ. ನಂತರ 1.5 ಟೀ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ, 1/4 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ಜೀರಿಗೆ ಜಾಸ್ತಿ ಹಾಕೋದು ಬೇಡ ಇದಕ್ಕೆ. ನಂತರ ಒಂದು 10-12 ಮೆಂತೆ ಕಾಳನ್ನು ಹಾಕಿದ್ದೇನೆ. ಮೆಂತೆ ಕೂಡ ಅಷ್ಟೇ, ತುಂಬ ಹಾಕಿದರೆ ಅದರದ್ದೇ ಘಮ ಹೊಡಿತದೆ. ಇಲ್ಲಿ ಉದ್ದಿನ ಬೇಳೆ, ಕಾಯಿ, ಕೊತ್ತಂಬರಿ ಅದರ ಪರಿಮಳವೇ ಚೆನ್ನಾಗಿ ಬರಬೇಕು. ಒಂದು 3 ಮೆಣಸನ್ನು ನಾನು ಮುದುಳಿಗೆ ಬಳಸ್ತಾ ಇದ್ದೇನೆ. ನಂತರ ಒಂದು 3 ಮೆಣಸನ್ನು ಗೊಜ್ಜನ್ನು ಮಾಡಲಿಕ್ಕೆ ಬಳಸ್ತಾ ಇದ್ದೇನೆ. ಅದನ್ನು ಕೂಡ ಇದ್ರ ಜೊತೆಗೆ ಹುರಿದಾಗ ನಮ್ಮ ಟೈಮ್ ಕೂಡ ಸೇವ್ ಆಗ್ತದೆ. ಹಾಗಾಗಿ ಇದ್ರ ಜೊತೆಗೆ ಹಾಕಿ ಹುರ್ಕೊಳ್ತೇನೆ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಮಸಾಲೆಯನ್ನು ಹುರ್ಕೊಳ್ತೇನೆ. ಉದ್ದಿನಬೇಳೆಯ ಪರಿಮಳ ಹಾಗೆ ಕೊತ್ತಂಬರಿ ಬೀಜ ಎಲ್ಲದೂ ಚೆನ್ನಾಗಿ ಪರಿಮಳ ಬರಬೇಕು, ಬಣ್ಣ ಕೂಡ ಬದಲಾಗಬೇಕು. ಅಲ್ಲಿ ತನಕ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಂಡಿದ್ದೇನೆ. ಮೆಣಸು ಕೂಡ ಸ್ವಲ್ಪ ದಪ್ಪ ಆಗ್ತದೆ. ನೋಡ್ಬೋದು ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗ್ತದೆ ಮಸಾಲೆಗೆ. ಮಸಾಲೆ ಎಲ್ಲ ತಣ್ಣಗಾದ ನಂತರ ಮೊದಲಿಗೆ ನಾನಿಲ್ಲಿ ಚಟ್ನಿಯನ್ನು ಮಾಡಲಿಕ್ಕೆ 3 ಒಣಮೆಣಸು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ನಂತರ ಬಿಡಿಸಿಟ್ಟಿರುವ ನೆಲ್ಲಿಕಾಯಿ 8-10, ನಂತರ 1 ಹಿಡಿಯಾಗುವಷ್ಟು ಕಾಯಿ ತುರಿ, ಸಾಧಾರಣ ಒಂದು 1/4ರಿಂದ ಅರ್ಧ ಕಪ್ ಆಗುವಷ್ಟು ಕಾಯಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ಮತ್ತೆ ಇಲ್ಲಿ ಹುಳಿಯನ್ನು ಹಾಕುವ ಅಗತ್ಯ ಇಲ್ಲ, ನೆಲ್ಲಿಕಾಯಿ ಹುಳಿ ಇರೋದ್ರಿಂದ ಮತ್ತೆ ಹುಳಿಯನ್ನು ನಾನು ಹಾಕ್ತಾ ಇಲ್ಲ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಇದನ್ನು ರುಬ್ಕೊಳ್ಬೇಕು. ಗಟ್ಟಿಯಾಗಿರುವ ಗೊಜ್ಜನ್ನು ಮಾಡಿದಾಗ ಅಥವಾ ಚಟ್ನಿಯನ್ನು ಮಾಡಿದಾಗ ಅನ್ನದ ಜೊತೆ ಕಲಸಿ ಊಟ ಮಾಡಲಿಕ್ಕೆ ಚೆನ್ನಾಗಾಗ್ತದೆ. ಇದಕ್ಕೆ ಕೊನೆಯಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳ್ತೇನೆ. ಈಗ ಮುದ್ದುಳಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿಯನ್ನು ಹಾಕಿದ್ದೇನೆ. ನಂತರ ಹುರಿದಿಟ್ಟಿರುವ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮುದ್ದುಳಿಯನ್ನು ಮಾಡುವಾಗ ಮೆಣಸನ್ನು ಜಾಸ್ತಿ ಹಾಕಬಾರ್ದು. ತುಂಬ ಖಾರ ಮಾಡಿದರೆ ನಾವು ಬೆಲ್ಲವನ್ನು ಜಾಸ್ತಿ ಬಳಸೋದ್ರಿಂದ ತುಂಬ ಉರಿ ಅಂತ ಅನಿಸ್ತದೆ. ಹಾಗಾಗಿ ಮೆಣಸನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಎಲ್ಲ ಮಸಾಲೆಗೆ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ಈ ರೀತಿ ನುಣ್ಣಗೆ ರುಬ್ಬಿಯಾಗಿದೆ. ಅಷ್ಟರಲ್ಲಿ ಇಲ್ಲಿ ನೆಲ್ಲಿಕಾಯಿ ಹೋಳುಗಳು ಕೂಡ ಚೆನ್ನಾಗಿ ಬೆಂದಿದೆ. ಬೆಲ್ಲದಲ್ಲಿ ಚೆನ್ನಾಗಿ ಕುದಿ ಬಂದಾಗ ಹೋಳುಗಳು ಕೂಡ ಬೆಲ್ಲವನ್ನು ಎಳೆದಿರ್ತದೆ, ತಿನ್ನುವಾಗ ತುಂಬ ಚೆನ್ನಾಗಾಗ್ತದೆ. ನಂತರ ಸ್ವಲ್ಪ ಅರಿಶಿಣವನ್ನು ಹಾಕಿದ್ದೇನೆ, ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ. ಈಗ ರುಬ್ಬಿರುವ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೀರು ಸ್ವಲ್ಪ ಹಾಕಬೇಕು. ಮುದುಳಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಹಾಗಾಗಿ ತುಂಬ ನೀರನ್ನು ಹಾಕೋದು ಬೇಡ. ಇದಕ್ಕೆ ಮತ್ತೆ ನಾವು ಬೇಳೆಯನ್ನು ಬಳಸೋದಿಲ್ಲ, ಕಾಯಿಯಲ್ಲಿಗೆ ಇದು ದಪ್ಪ ಆಗಬೇಕು. ಮತ್ತು ನಾವು ಉದ್ದಿನ ಬೇಳೆಯನ್ನು ಹುರಿದು ಹಾಕಿರೋದ್ರಿಂದ ದಪ್ಪಾಗಿ ಬರ್ತದೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಳ್ತೇನೆ. ನೋಡಿಕೊಂಡು ಮತ್ತೆ ಬೇಕಾದರೆ ಸೇರಿಸ್ಕೊಳ್ಬೋದು. ತುಂಬ ನೀರನ್ನು ಮೊದಲಿಗೆ ಹಾಕ್ಕೊಳ್ಳೋದು ಬೇಡ. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ಚೆನ್ನಾಗಿ ಕುದಿ ಬಂದರೆ ಮುದ್ದುಳಿ ಕೂಡ ರೆಡಿ ಆಗ್ತದೆ. ತುಂಬ ವೆರೈಟಿಯಲ್ಲಿ ನಾವು ನೆಲ್ಲಿಕಾಯಿಯನ್ನು ಬಳಸಿ ಅಡುಗೆಗಳನ್ನು ಮಾಡ್ತೇವೆ. ನೀವು ಎಲ್ಲ ರೆಸಿಪಿಗಳನ್ನು ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ 1-2 ಟೀ ಚಮಚ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೇನೆ. ತುಂಬ ಚೆನ್ನಾಗಿ ಪರಿಮಳ ಕೊಡ್ತದೆ. ಮುದ್ದುಳಿಯನ್ನು ಊಟ ಮಾಡಲಿಕ್ಕೆ ಚೆನ್ನಾಗಾಗ್ತದೆ. ಇಷ್ಟು ದಪ್ಪವಾಗಿದೆ. ಇನ್ನು ಕುದಿ ಬಂದ ನಂತರ ಇನ್ನೂ ಕೂಡ ದಪ್ಪ ಆಗ್ತದೆ. ತಣ್ಣಗಾಗ್ತಾ ಹೋಗ್ತಾ ಹಾಗೆ ಮತ್ತು ಕೂಡ ದಪ್ಪ ಆಗ್ತಾ ಬರ್ತದೆ. ಇಲ್ಲಿ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ, ಚೆನ್ನಾಗಾಗ್ತದೆ ಅಂತ. ಚೆನ್ನಾಗಿ ಕುದಿ ಬಂದಿದೆ. ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು, ಚೆನ್ನಾಗಿ ಪರಿಮಳ ಬರ್ತಾ ಇದೆ. ರುಚಿಯಾದ ಮುದ್ದುಳಿ ಅಥವಾ ಮೆಣಸ್ಕಾಯಿ ರೆಡಿಯಾಗಿದೆ. ಈಗ ಎಲ್ಲದಕ್ಕೂ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಒಂದೊಂದಕ್ಕೆ ಒಂದೊಂದು ರೀತಿಯಲ್ಲಿ ನಾವು ಒಗ್ಗರಣೆಯನ್ನು ಮಾಡ್ತೇವೆ. ಮೊದಲಿಗೆ ನಾನು ಸಾರಿಗೆ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ. 1-2 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟು ಅದರಲ್ಲಿ ಸಾಸಿವೆ, ಜೀರಿಗೆ, ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಟ್ಟಿರುವ ಸಾರಿಗೆ ಹಾಕ್ಕೊಂಡ್ರೆ ಸಾರು ರೆಡಿ ಆಗ್ತದೆ. ತುಂಬಾ ಚೆನ್ನಾಗಾಗ್ತದೆ ನೆಲ್ಲಿಕಾಯಿ ಸಾರು. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಎಲ್ಲ ಅಡುಗೆಗಳು ಖಂಡಿತ ನೀವು ಟ್ರೈ ಮಾಡೋದನ್ನು ಮರಿಬೇಡಿ. ಈಗ ಮುದ್ದುಳಿ ಹಾಗೆ ಚಟ್ನಿಗೆ ಒಂದು ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ. 2 ಟೀ ಚಮಚ ಆಗುವಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವಿನ ಸೊಪ್ಪು, ಇಂಗು. ಸಾರಿಗೆ ನಾನು ಜೀರಿಗೆನ ಹಾಕಿದ್ದೇನೆ, ನೀವು ಗಮನಿಸಬಹುದು. ಇದಕ್ಕೆ ಉದ್ದಿನಬೇಳೆಯನ್ನು ಬಳಸ್ತಾ ಇದ್ದೇನೆ. ರೆಡಿಯಾಗಿರುವ ಒಗ್ಗರಣೆಯನ್ನು ಮುದ್ದುಳಿಗೆ ಹಾಗೆ ಗೊಜ್ಜಿಗೆ ಹಾಕ್ಕೊಳ್ತಾ ಇದ್ದೇನೆ.
ಈಗ ತಂಬಳಿಗೆ ಒಂದು ಒಗ್ಗರಣೆಯನ್ನು ಮಾಡಲಿಕ್ಕೆ 1 ಟೀ ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿದ್ದೇನೆ. ನಂತರ ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಈಗಾಗಲೇ ಮಾಡಿಟ್ಟಿರುವ ತಂಬಳಿಗೆ ಹಾಕಿದರೆ ತಂಬಳಿ ಕೂಡ ರೆಡಿ ಆಯಿತು. ಆರೋಗ್ಯಕರವಾದ ಈ ಎಲ್ಲ ರೆಸಿಪಿಗಳು ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಖಂಡಿತ ಈ ರೆಸಿಪಿಗಳನ್ನು ನೀವು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ತುಂಬಾ ಒಳ್ಳೆಯ ರೆಸಿಪಿಗಳು, ಒಂದಕ್ಕಿಂತ ಒಂದು ಚೆನ್ನಾಗಿರ್ತದೆ. ಊಟಕ್ಕಂತೂ ತುಂಬಾ ಚೆನ್ನಾಗಾಗ್ತದೆ. ಖಂಡಿತ ಟ್ರೈ ಮಾಡಿ. ಒಂದು ಆರೋಗ್ಯಕರವಾದ ಊಟವನ್ನು ಬಡಿಸ್ತಾ ಇದ್ದೇನೆ. ಉಪ್ಪು, ಉಪ್ಪಿನಕಾಯಿ, ನೆಲ್ಲಿಕಾಯಿಯ ಗೊಜ್ಜು, ನೆಲ್ಲಿಕಾಯಿಯ ತಂಬಳಿ, ನೆಲ್ಲಿಕಾಯಿಯ ಸಾರು, ನೆಲ್ಲಿಕಾಯಿಯ ಮುದ್ದುಳಿ, ಹಾಗೆ ಮೊಸರು, ಕೆಂಪಕ್ಕಿಯ ಅನ್ನ, ಹಲಸಿನಕಾಯಿಯ ಹಪ್ಪಳ. ಹಿಂದೊಂದು ವಿಡಿಯೋದಲ್ಲಿ ಒಂದು ಕೂಟಿನ ರೆಸಿಪಿಯನ್ನು ಮಾಡಿದಾಗ ಎಲ್ಲ ರೆಸಿಪಿಗಳನ್ನು ಇಟ್ಟು ಮಾಡಿದಾಗ ಕೆಲವೊಬ್ಬರು ಕೇಳಿದ್ರು ಸ್ವೀಟ್ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಮನೆಯಲ್ಲಿ ನಿತ್ಯದ ಅಡುಗೆ ಇದು, ಸ್ಪೆಷಲ್ ಆದ ಅಡುಗೆ ಅಂತ ನಾನು ಹೇಳೋದಿಲ್ಲ. ನಿತ್ಯದಲ್ಲಿ ಮಾಡುವಾಗ ಇಷ್ಟೇ ಐಟಮ್ ಇರ್ತದೆ. ಸ್ವೀಟ್ ಬೇಕಂದರೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಕ್ಕೊಂಡು ಊಟ ಮಾಡ್ಬೋದು. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.